ನೋಡಿ ಇವತ್ತು ಕಳಲೆ ಪಲ್ಯ ಮಲೆನಾಡು ಸ್ಪೆಷಲ್ ಇದು. ಮಳೆಗಾಲದಲ್ಲಿ ಸಿಗುತ್ತೆ ಇದು. ಬ್ಯಾಂಬೂ ಶೂಟ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇರೋದು ಒಂದು ಪಲ್ಯ ಮಾಡೋಣ ಅಂತ. ತುಂಬ ಫೇಮಸ್ ಇದು. ಮೊನ್ನೆ ಹಿಂಗೆ ಶಿವನ ಸಮುದ್ರಕ್ಕೆ ಟ್ರಿಪ್ ಹೋದಾಗ ಅಲ್ಲಿ ರೋಡಲ್ಲಿ ಮಾರ್ತಾಯಿದ್ರು. ಸೊ 200 ರೂಪೀಸ್ ಕೊಟ್ಟು ಇಷ್ಟೊಂದು ಕಳಲೆ ತೊಗೊಂಡು ಬಂದು ಇದನ್ನು ಕ್ಲೀನ್ ಮಾಡೋದು ಮತ್ತು ಇದನ್ನು ಹೆಚ್ಚಿ ರೆಡಿ ಮಾಡ್ಕೊಳ್ಳೋದೇ ದೊಡ್ಡ ಟಾಸ್ಕ್ ಇದು. ಇದನ್ನೆಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಚಿಕ್ಕದಾಗಿ ಬರೀ ಸ್ಮೂತ್ ಆಗಿರೋದನ್ನು ಮಾತ್ರ ಹೆಚ್ಚಬೇಕು. ಇಷ್ಟೆಲ್ಲ ವೇಸ್ಟ್ ಬಂತು, ಗಟ್ಟಿ ಇತ್ತು. ನೆಕ್ಸ್ಟ್ ಅದನ್ನು ನೀಟಾಗಿ ನೀರಲ್ಲಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ಇದನ್ನು 3 ದಿನ ನೆನೆಸಿಡಬೇಕು. ಅಂದರೆ ಇವತ್ತು ನೆನೆಸಿಟ್ರೆ ನಾಳೆ ಬೆಳಿಗ್ಗೆ ತನಕ ಒಂದಿನ ಆಗುತ್ತೆ. ಸೊ ಆವಾಗ ಮತ್ತೆ ನೀರನ್ನು ಚೇಂಜ್ ಮಾಡಬೇಕು. ಹಾಗೆ 3 ದಿವಸ ಮಾಡಾಕಬೇಕು. 3 ದಿನ ಮಾಡಾದಮೇಲೆ ಅದು ಪಲ್ಯ ಮಾಡೋಕ್ಕೆ ರೆಡಿ ಆಗುತ್ತೆ. 3 ದಿವಸ ಆದಮೇಲೆ ಮತ್ತೆ 3ನೇ ಸಲ ತೊಳ್ಕೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಅದಾದ ತಕ್ಷಣ ಇವಾಗ ಮಾಮೂಲಿ ಬೆಳ್ಳುಳ್ಳಿ ಒಗ್ಗರಣೆ ಚೆನ್ನಾಗಿ ಕೊಡಬೇಕು. ಇದಕ್ಕೆ ಬೆಳ್ಳುಳ್ಳಿನೇ ಮೇನ್. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಜೀರಿಗೆ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ಬೇಯಿಸಿ ಇಟ್ಟಿರ್ತೀರಲ್ಲ ಕಳಲೆನ, ಅದು ನೀರೆಲ್ಲ ಚೆಲ್ಬಿಡಿ. ನೀರನ್ನು ಮಾತ್ರ ಮಿಕ್ಸ್ ಮಾಡಬೇಡಿ. ಅದು ಮತ್ತು ಕಡಲೆಕಾಳು, ಬಟಾಣಿ ಕಾಳನ್ನು ಸಹಿತ ನೀವು ಉಪ್ಪಲ್ಲಿ ಅಂದರೆ ಬೇಯಿಸಿಟ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಹುಣಸೆ ಹುಳಿ ಹಾಕಬೇಕು, ಎಳ್ಳು ಪುಡಿ ಹಾಕಬೇಕು, ಮತ್ತು 1 ಚಮಚ ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಒಂದು 5 ನಿಮಿಷ ಚೆನ್ನಾಗಿ ಹಿಂಗೆ ಬಾಣಲಿಲೇ ಇರಲಿ, ಸಣ್ಣ ಉರಿಲಿ. ಅದಾದಮೇಲೆ ಉಪ್ಪು ಚೆಕ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ ಸೂಪರಾಗಿ ರೆಡಿಯಾಗಿದೆ. ಹುಣಸೆ ಹುಳಿ, ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಮ್ಮ ಮನೇಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು. ಅಕ್ಕಿ ರೊಟ್ಟಿ ಮತ್ತು ಕಡಲೆ ಪಲ್ಯ ಮಲೆನಾಡು ಸ್ಪೆಷಲ್ಲು. ಮಗಳು ತಿಂದು ಹೇಳಿದ್ಲು ಸೂಪರ್.